ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಹಾಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯವ್ವ ಗಾಯತ್ರಿ, ಏನ ಇದು ರೈಲ್ವೆ ಸ್ಟೇಷನ್ ಈ ನಮ್ನಿ ಜನ ಇನ್ನಾಡಿ ಐತಲ್ಲ ಯವ್ವ ಜನ. ಯವ್ವ ನನಗೆ ಹೆದರಿಕೆ ಆಗಕತ್ತವ. ಎಲ್ಲಾರ ಕಳೆದು ಬಿಟ್ರೆ ಏನು ಮಾಡೋದು ಈ ಚಂದಾಗ. ಮೊದಲು ನೀವು ಹುಡುಗಿ ಕೈ ಹಿಡ್ಕೊಳ್ಳವ, ಎಲ್ಲಾರ ಕಳೆದು ಹೋಗಿದ್ದಿತ್ತು ಹುಡುಗಿ. ಒಳ್ಳೆ ಜಾತ್ರೆಗೆ ಐತೆ ನೋಡು. ಯವ್ವ ಗಾಯತ್ರಿ, ಹೌದವ. ಏನ್ ತುಸ ಜನನ ಇದು. ನಮ್ಮ 3 ಜಾತ್ರೆಗೂ ಇಷ್ಟು ಜನ ಸೇರಿರಲ್ಲ ನೋಡು. ಅಯ್ಯ ಅಣ್ಣ, ಈ ಬೆಂಗಳೂರ ಹಂಗಣ. ನೀನು ಯಾವಾಗಾರ ನೋಡು ಜನ ಹಂಗ ಜಿಗಿ ಜಿಗಿ ಅಂತಿರ್ತತ್ ನೋಡಿದು. ನೀ ರಾತ್ರಿ ಸರ್ವತ್ನಾಗ ಬಾರಪ್ಪ, ಸರ್ವತ್ನಾಗೂ ಒಳ್ಳೆ ಹಗಲ್ನಾಗ ಜನ ಇದ್ದಂಗೆ ಇರ್ತಾರ. ಹಗಲ್ ಯಾವ್ದ ರಾತ್ರಿ ಅದ ಅನ್ಬೇಕು ನೀನು. ಯವ್ವ ಹೌದು ಬಿಡವ ತಾಯಿ, ಮತ್ತು ಹಗಲ್ ಯಾವ್ದ ರಾತ್ರಿ ಅದ ಇಸಕೊಂಡ್ ಜನ ಇದ್ರ ಅಲ್ಲ. ಇಸಕೊಂಡ್ ಜನಕ್ಕೆ ಈ ಊರಾಗ ಇರಾಕ್ ಮನಿ ಎಲ್ಲಿ ಸಿಗ್ಬೇಕು, ಕುಡಿಯಾಕ ನೀರು ಹೆಂಗ ಸಾಲ್ತತಿ, ಹೆಂಗ ಬದುಕ್ತಾರ ಅಂತ ಇಷ್ಟು ಜನ ಈ ಊರಾಗ. ಈಗ ಒಂದು 15 ದಿನ ಬೆಂಗಳೂರಿನಾಗ ಇರ್ತೀಯಲ್ಲ ಬೇ, ನಿನಗೆ ಗೊತ್ತಾಕತ್ ಬಾ ಇಲ್ಲಿ ಬೆಂಗಳೂರಿನಾಗ ಜನ ಹೆಂಗೆ ಬದುಕ್ತಾರ ಅನ್ನೋದು. ಈಗ ಬರ್ರಿ ಫಸ್ಟ್ ಇಲ್ಲಿಂದ ಹೊರ ಹೋಗೋಣ. ನಡೀರವ ಹೊರ ಹೋಗೋಣ. ಮತ್ತೆ ಆಟೋ ಪಾಠ ಹಿಡಿಬೇಕಲ್ಲ, ಮತ್ತೆ ಹೊತ್ತಕತಿ. ಅಯ್ಯೋ ಈ ಕಿವುಡ ಜಿಲ್ಲೆ ಐತಿ ಅಪ್ಪೆ, ಪಾಪ ಕಿವುಡ ಜಿಲ್ಲೆ ಐತಿ ನೋಡ. ಅದ್ರ ಮನೆಯವ್ರು ಕರ್ಕೊಂಡು ಹೋಗಕ್ಕೆ ಬಂದಾರ ಇಲ್ಲ ನೋಡ. ಯಪ್ಪ ಮುದಿಕ್ ಮತ್ತೆ ಒಂದಾಕತಿ. ಈ ಚಂದಾಗ ಎಲ್ಲಾರ ಕಳೆದು ಹೋದ್ರೆ ಹೆಂಗ. ಮೊದ್ಲ ಕಿವಿ ಕೇಳೋದಿಲ್ಲ ಏನಿಲ್ಲ. ರೊಕ್ಕ ಪಕ್ಕ ತಂದತೆ ಇಲ್ಲ ಮನೆಗೆ ಹೋಗಕ್ಕೆ. ಕೇಳ ಒಂದಿಟ್ಟು. ಯಪ್ಪ ತಮ್ಮ ನಿತ್ಕಳ ಒಂದಿಟ್ಟು, ಹಂಗ ಹೊಕ್ಕಿಯಲ್ಲ. ಯವ್ವ ನನಗೆ ಈ ಟ್ರೇನಿಂದ ಇಳಿದ್ರೆ ನೀ ಮುದುಕಿ ಕಾಟ ತಪ್ಪಲಿಲ್ಲ ನೋಡು. ಏನಜ್ಜಿ ನಿಂದು ರಾಣೆಬೆನ್ನೂರಿಂದ ಬೆಂಗಳೂರವರೆಗೂ ನಿಮ್ದಿಂದ ಕುತ್ಕೊಂಡ್ ಬರಕ್ ಬಿಡ್ಲಿಲ್ಲ ನೀನು. ಈಗ ಬಂದ್ ಮತ್ತೆ ತಲೆ ತಿನ್ನಕತ್ತೀಯ ಇಲ್ಲಿ ಟ್ರೈನಿಂದ ಇಳಿದ್ಮೇಲನ. ಏನ ಅನ್ನಕತ್ತೀಯಲ್ಲ ನೀನು? ರಾಣೆಬೆನ್ನೂರಿಂದ ಬೆಂಗಳೂರವರೆಗೂ ನೆಮ್ಮದಿಯಿಂದ ಕುಂದ್ರಕ್ಕಾಗ್ಲಿಲ್ಲ ಅಂದೆ. ಹೂನ ಮತ್ತ ಮೂಲವ್ಯಾಧ ಹಂಗ ಮತ್ತ ಕುಂದ್ರಕ್ಕಾಗೋದಿಲ್ಲ. ಅಯ್ಯೋ ಯಾವ್ದಾರ ಚಲೋ ಡಾಕ್ಟರ್ ಹತ್ರ ತೋರಿಸ್ಕೆ. ಆ ಮೂಲಂಗಿ ತಿಂದ್ರೆ ಮೂಲವ್ಯಾಧ ಕಡಿಮೆ ಆಕತ್ತಂತ ನೋಡೊಂದಿಟ್ಟು. ಮೂಲಂಗಿ ಪಲ್ಯ, ಮೂಲಂಗಿ ಸಾರು ಮಾಡಿಸ್ಕೊಂಡ್ ತಿಂದೆ ನಿನ್ನ ಹೆಂಡತಿ ಹತ್ರ. ಮುದುಕಿ, ನನಗೆ ಮೂಲವ್ಯಾಧಿನೂ ಆಗಿಲ್ಲ ಏನೂ ಆಗಿಲ್ಲ. ಯಾಕೆ ನಾನು ಜೀವ ಹಿಂಡಕತ್ತೀನಿ ನೀನ್ ಹತ್ಲಾಗ. ಏನ್ ಬೇಕು ಹೇಳಿ ನಿನಗೆ? ಯಾಕೆ ನೀನ್ ಕರ್ಕೊಂಡು ಹೋಗಕ್ ಯಾರು ಬಂದಿಲ್ಲ ನಿಮ್ ಮನೆಯವ್ರು? ಅಯ್ಯ ಯಾಕತ್ತಮ್ಮ ಹೊಟ್ಟೆ ಹಿಂಡಕತ್ತತೆ. ಜಲ್ದಿ ಮನೆಗೆ ಹೋಗ್ಬೇಕನ? ಯಾಕೆ ಮನೆಯವ್ರು ಯಾರು ಬಂದಿಲ್ಲ ನೀನ್ ಕರ್ಕೊಂಡು ಹೋಗಾಕ? ಮುದುಕಿ, ಮಂದ್ಯಾಗ ಮರದಿ ತಕ್ಕಂತ ಏನೇನಾರ ಮಾತಾಡ್ಕೊಂತ ಯಾಕೆ ನಾನು ತಲೆ ಹಿಡ್ಸಕತ್ತಿದೀನಿ ನೀನು? ಏನ್ ಬೇಕು ನಿನಗೆ? ಯಾರವ್ರು ನಿನಗೆ ಮಂದ್ಯಾಗ ಮರದಿ ತದ್ದದ್ದು ಮೂಲವ್ಯಾಧಿ ಆಗೈತಿ ನಿನಗೆ ಅಂದದ್ದಕ್ಕೆ ನಾನು? ಯಾರವ್ರು? ಏನು ಯಾರಿಗೂ ಆಗ್ಲದ ನಿನಗೆ ಆಗೈತೇನ? ಅದಕ್ಕೆ ನಾಚಿಕೆ ಪಡ್ಕೊಂತಿತ್ತಾಗ. ಮತ್ತೆ ಈಗೆಲ್ಲ ಹೀಟಿಗೆ ಕಾಮನ್ ಆಗದದು. ಥೂ, ಈ ಮುದುಕಿ ಹತ್ರ ಮಾತಾಡ್ಕೊಂತ ನಿಂತಾನಲ್ಲ, ನನ್ ತಲೆ ಕೆಟ್ಟತಿ. ಆಗ್ಲೇ ನಾ ಹೋಗಬಿಟ್ಟು ಈಗ ಕರುದ್ಲು ಅಂತ ತಿರ್ಕೊಂಡ್ ನಿಂತಾನಿಲ್ ಮಾತಾಡ್ಕೊಂತ. ಅಜ್ಜಿ, ನಿನಗೆ ಏನ್ ಬೇಕು ಹೇಳು. ಯಾಕೆ ನಿಮ್ಮ ಮನೆಯವ್ರು ಯಾರು ಕರ್ಕೊಂಡು ಹೋಗಕ್ ಬಂದಿಲ್ಲ ನಿನ್ನ? ಅಯ್ಯ ಹುಡುಗ, ಯಾ ನಮ್ಮಿ ಚಿರಕತಿಯಲ್ಲ ಯಪ್ಪ. ನನ್ ಕಿವಿನ ಕೆಪ್ಪ ಆಗ್ಬೇಕು ನೋಡು. ನಮ್ಮಿ ಚಿರಕತಿ ಓ ಕಿವ್ಯಾಗ ಎಲ್ಲಿ ಟಮಟ್ ಹರ್ಕಂತ ಏನ? ನಿನ್ನ ನೀ ಏನದಿಯಾ ಯಪ್ಪ? ಅಯ್ಯೋ ಎಲ್ಲಿ ಕಿವಿನೇ ಕೇಳಲ್ಲ. ಮೊದ್ಲಿಂದನು ಜೋರಾಗಿ ಮಾತಾಡಿದ್ರೆ ಕಿವಿ ಕಿವಿಡಾಗುತ್ತಂತೆ. ಯಪ್ಪ ತಮ್ಮ, ಒಂದಿಟ್ಟು ನನ್ನನ್ನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗ. ನಾನು ಆಮೇಲೆ ಆಟೋ ಹಿಡ್ಕೊಂಡು ಹೋಗ್ತಾನಿ ನನ್ನ ಮಗಳ ಮನೆಗೆ. ಪಾಪ ನನ್ನ ಮಗಳು ಕೆಲ್ಸಕ್ಕೆ ಹೋಗಿರ್ತತಿ. ರಜೆ ಹಾಕಿ ನಾನು ಕರ್ಕೊಂಬರಕ್ ಆಗೋದಿಲ್ಲ ಆಕಿಗೆ. ನನಗೆ ಗೊತ್ತೈತೆ, ನನಗೆ ರೂಢ ಐತಿ ಒಬ್ಬಕ್ಕೆ ಅಡ್ಯಾಡಿ ಮರ ತಳಿಗೆ ಆಟೋ ಮಾಡಿಸ್ಕೊಂಡು ಹೋಗ್ಕಾನಂತ. ನಾನು ಒಂದಿಟ್ಟು ನನ್ನನ್ನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗಯಪ್ಪ. ನನಗೆ ಇಲ್ಲಿಂದ ಹೊರಗೆ ಹೆಂಗೆ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಈ ಮಂದಿ ಇಷ್ಟು ಜನರ ನಡಿವೆ ಹೆಂಗೆ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಅಲ್ಲಿ ಹೋದ್ನಲ್ಲ ದಡಿಯ ಹತ್ತಿ ಚೀಲ್ದಂತಾನ. ಅವ್ನಿಗೆ ಕೇಳಕ್ಕೆ ಹೋದ್ರೆ ಅವನಿಗೇನೋ ಮೂಲವ್ಯಾಧಿಗೆ ತಿನ್ನೋದಕ್ಕೆ ಮಂದ್ಯಾಗ ಮರ್ಯಾದತ್ತಂತ ಬಡ್ಯಾಗ. ಅದಕ್ಕೆ ಹಂಗೆ ಹೋಗೇ ಬಿಟ್ಟ ದುಡು ಅಂತ. ಒಂದಿಟ್ಟು ಕರ್ಕೊಂಡು ಹೋಗಿ ಹೊರಗೆ ಬಿಡ ಯಪ್ಪ ತಮ್ಮ, ನಿನಗೆ ಒಂದಿಟ್ಟು ಪುಣ್ಯ ಬರ್ತತಿ. ಸರಿ ಬಾರಜ್ಜಿ, ನಾವು ಈಗ ಹೊರಗ ಹೊಂಟವಿ. ನಿನ್ನನ್ನು ಹೊರಗ ಕರ್ಕೊಂಡು ಹೋಗಿ ಆಟೋ ಹತ್ಸಿ ನಿಮ್ಮ ಮನೆ ಕಳಿಸ್ತಾನಂತ. ಬಾ ನಡಿಯಪ್ಪ, ಪುಣ್ಯ ಬರಲಿ ನೀಗೆ. ಶಿವ ಶಿವ ಶಿವ, ಎಸಕೊಂಡ್ ಗಾಡದವಲೇವ ಈ ಊರಾಗ. ಜನರಿಗಿಂತ ಜಾಸ್ತಿ ಗಾಡೆ ಭಾಳ ಅದಾವಲ್ಲ ಇಲ್ಲಿ. ನೋಡಿ ಏಸ್ ಕಾರ್ ಅದಾವು, ಏಸ್ ಆಟೋ ಅದಾವು. ಯಾಕೆ ಬೇಕಂತ ಇವೆಲ್ಲ? ಹೌದು, ಇಷ್ಟು ಗಾಡಿಗೆ ಪೆಟ್ರೋಲ್ ಇಲ್ಲಿಂದ ತರ್ತದಾರಿ ಈ ಊರಾಗ? ದೊಡವ, ಈ ಊರಾಗ ಜನ ದುಡ್ದು ಒಟ್ಟು ಬರೀ ಪೆಟ್ರೋಲ್ಗೆ ಇಡ್ತಾರ ಅನಿಸ್ತತಿ. ನೋಡಿ ಈಸ್ ಕಾರ್ ಅದಾವು. ಪೆಟ್ರೋಲ್ ರೇಟ್ ಏನು ಕಡಿಮೆ ಐತೆ? 100 ರೂಪಾಯಿ ಲೀಟ್ರ್ ಐತೆ ಪೆಟ್ರೋಲ್. ಹೂನ ಬೇ, ಈ ಬೆಂಗಳೂರ ಹಂಗ. ಮನಿ ಒಂದು ಕಾರು ಮತ್ತು ನಾಯಿ ಇರಲೇಬೇಕು. ನೀನು ಯಾವ್ದಾರ ಮನ್ಯಾಗ ನೋಡು, ಒಂದು ನಾಯಿ ಇರ್ತತಿ, ಒಂದು ಕಾರ್ ಇರ್ತತಿ. ಹೊಗ ಯವ್ವ ತಿನ್ನ ಒಂದು ತುತ್ತ ಅನ್ನಕ್ಕೆ ಇದ್ದೂರು ಬಿಟ್ಟು ಬಂದು ಇಲ್ಲಿ ದುಡಿಬೇಕಂತ ಯಾಕೆ ಬೇಕಾಗಿತ್ತವ ನಿನ್ ಗಂಡಗ? ಸುಮ್ ಹೊಲ ಮನಿ ಅಂತ ಇದ್ದದ್ ರೊಕ್ಕದಲ್ಲೇನೆ? ಅಯ್ಯ ನೀವು ಮಾತಾಡ್ಕೊಂತ ನಿಂತ್ರಲ್ಲ. ನನಗೊಂದು ಆಟೋ ಹಿಡಿಯತ್ತಮ್ಮ, ನಾನು ಹೊಕ್ಕನತ್ಲಂಗ ಮನಿಗೆ. ಆಟೋ ಇಲ್ಲಿ. ಇಲ್ಲೇ ಬರ್ರಿ. ಅಜ್ಜಿ, ಆಟೋ ಬಂತು, ಬಾ ಇಲ್ಲಿ. ನಿಮ್ಮ ಮನೆ ಅಡ್ರೆಸ್ ಹೇಳು. ಹೇಳಿ ಸರ್, ಯಾವ ಅಡ್ರೆಸ್ಸಿಗೆ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ? ನನಗಲ್ಲಪ್ಪ, ಈ ಅಜ್ಜಿ ಕರ್ಕೊಂಡು ಹೋಗು. ಅಜ್ಜಿ ಹೇಳ್ತತ್ ಮನಿ ಅಡ್ರೆಸ್. ಯಪ್ಪ ತಮ್ಮ, ಮಾರತಳಿಗೆ ಹೋಗ್ಬೇಕು ನೋಡು. ಮಾರತಳ್ಯಾಗ ಸೆಕೆಂಡ್ ಸ್ಟೇಜು, ಸೆಕೆಂಡ್ ಕ್ರಾಸ್, ಅಲ್ಲೊಂದು ದೊಡ್ಡ ಅಪಾರ್ಟ್ಮೆಂಟ್ ಐತಲ್ಲ, ಅಪಾರ್ಟ್ಮೆಂಟ್ ಮುಂದೆ ನಿಲ್ಸ್ಬಿಡು. ಜಿ, ಅಲ್ಲಿ ತುಂಬಾ ಅಪಾರ್ಟ್ಮೆಂಟ್ ಇದಾವು. ನಿಮ್ಮನ್ನ ಯಾವ ಅಪಾರ್ಟ್ಮೆಂಟ್ ಮುಂದೆ ನಿಲ್ಲಿಸ್ಬೇಕು? ಏನ ತುಂಬತ್ತೆ? ಏನ್ ತುಂಬಬೇಕು, ಏನ್ ನಿಲ್ಲಿಸ್ಬೇಕು? ಹೌದಾ? ಅಯ್ಯೋ ಅಜ್ಜಿ, ನಾನೆಲ್ಲಿ ತುಂಬೈತಿ ಅಂದೆ. ತುಂಬಾ ಅಪಾರ್ಟ್ಮೆಂಟ್ಗಳಿರ್ತಾವಲ್ಲಿ. ನಿಮ್ಮನ್ನ ಯಾವ ಅಪಾರ್ಟ್ಮೆಂಟ್ ಮುಂದೆ ನಿಲ್ಲಿಸ್ಬೇಕು ಅಂತ ಕೇಳಿದ್ದು. ಏನ
ನನ್ನನ್ನು ಇಡೀ ದಿನ ಇಲ್ಲೇ ನಿಲ್ಲಿಸ್ತೀಯ ನೀನು. ಅಜ್ಜಿ ಅಲ್ಲಿ ನೀನು ಅಪಾರ್ಟ್ಮೆಂಟ್ ಅಂದೆಲ್ಲ ಅಪಾರ್ಟ್ಮೆಂಟಿಂದ ಹೆಸರು ಹೇಳ್ರಿ. ಸರಿ ಬರ್ರಿ ಅಜ್ಜಿ, ಒಳಗ್ ಕುತ್ಕೊಳ್ರಿ, ನಿಮ್ಮನ್ನ ಅಲ್ಲಿವರೆಗೂ ಬಿಟ್ಟು ಬರ್ತಾನಿ. ಅದರ ಹೆಸರು ಅದೆಂತದ ಶಾಂತಿ ನಿಕೇತನ ಅಂತ ಐತಿ ನೋಡಪ್ಪ. 580 ರೂಪಾಯಿ ಆಕತ್ ನೋಡಜ್ಜಿ ದುಡ್ಡು. ಏನೋ 580 ರೂಪಾಯಿನಾ? ಏ ಹುಡುಗ, ನೀನೇನು ಯಾರ್ದಾರ ಮಂತ್ಯಾನ ಬೀದಿಗೆ ತಂದ್ಗಿಂದಿ? ಏನು 580 ರೂಪಾಯಿ ಅಂತೀಯಲ್ಲ, ಐತೆ ಇಲ್ಲ ಅದಕ್ಕೆ? ನಾ ರಾಣೆಬೆನ್ನೂರಿಂದ ಬೆಂಗಳೂರಿಗೂ 150 ರೂಪಾಯಿ ಕೊಟ್ಟು ಬಂದಾನಂತ. ಈ ಬೆಂಗಳೂರಿಂದ ಮನೆ ಹೋಗಕ್ಕೆ 580 ರೂಪಾಯಿ ಕೊಡ್ಬೇಕಂತ. ಹೋಗಾಯಪ್ಪ ಹೋಗೋಗ. ಅಜ್ಜಿ ಅದು ದೂರ ಆಯ್ತು ಅಜ್ಜಿ, 25 ಕಿಲೋಮೀಟರ್ ಆಕತ್ ಇಲ್ಲಿಂದ. ಮತ್ ಅಷ್ಟು ದೂರಕ್ಕೆ 580 ರೂಪಾಯಿ ತಗೋಬೇಕು. ನಾನು ಇನ್ನೂ ಕಮ್ಮಿ ತಗೊಂಡನಿ. ಬ್ಯಾರೆ ಆಗಿದ್ರ 700-800 ಕೇಳಿರೋರು. ಏಯ್ ಬೇಡ, ನಾನು ಪ್ರತಿ ಸತಿ ಬರ್ತಾನಲ್ಲ, ನಾನೇನಿದು ಹೊಸದಾಗಿ ಬಂದಿಲ್ಲ ಮುದಿಕಿ ಅಂತ ಹೇಳಿ ನನ್ನ ಯಾಮರ್ಸಕತ್ತೀಯ ಹೆಂಗ್ ನೀನು? ನಾನು ಪ್ರತಿ ತಿಂಗಳು ಬರ್ತಾನೆ, ಬಂದಾಗ 300 ರೂಪಾಯಿ ಕೊಟ್ಟ ಹೋಗೋದು ನಾನು. ನಮ್ಮ ಮಗಳ ಮನೆಗೆ ಇವ್ನು ಇವತ್ತು ಬಂದ್ಬಿಡ 580 ರೂಪಾಯಿ ಅಂತ. ಹೋಗು, ಯಾರ್ದಾರ ಮಂತೆನ ತೆಗೆದಿಟ್ಟಿದ್ದೀನಿ ನೀನು. ಅವನು ನಿನ್ನೊಬ್ಬನ ಬಂದು 700-800 ಕೇಳ್ತಾನಂತ. ಬರ್ಲಿ ತಡಿ, ಅವನು ನೋಡ್ತಾನ, ಅವನಿಗೆ ಯಾವನ್ ಕೇಳೋಣ. ಅವನು 300 ರೂಪಾಯಿಗೆ ಬರೋದ್ರ ಬಾ ತಮ್ಮ, ಇಲ್ಲಾಂದ್ರೆ ಬರ್ಬೇಡ ನಡಿ. ಅಜ್ಜಿ 300ಕ್ಕೆಲ್ಲ ಬರೋದಿಲ್ಲ, ನಾನು ಬರೋದಿಲ್ಲ. ನೀವು ಯಾವ್ದಾರ ಬ್ಯಾರೆ ಆಟೋ ನೋಡ್ಕೊಳ್ರಿ. ಅಯ್ಯ, ಬರೋದಿಲ್ಲ ಅಂದ್ರೆ ನಡಿ, ನೀನಿಲ್ಲ ಅಂದ್ರೆ ಮತ್ತೊಬ್ಬನ. ಬೇಡ, ಸಿದ್ದರಾಮಯ್ಯಂದು ಫ್ರೀ ಬಸ್ ಐತಿ, ಒಕ್ಕನಂತದ್ರಾಗ. ಹೋಗಜ್ಜಿ ಹೋಗು, ಯಾರು ಬೇಡ ಅಂದ್ರು. ನಾನಂತ್ರ 300 ರೂಪಾಯಿಗೆ ಬರೋದಿಲ್ಲ. ಲಾಸ್ಟ್ ಕೊನೆಯದಾಗ ಹೇಳ್ತಾನೆ ನೋಡು, 500 ರೂಪಾಯಿ ಕೊಡು. ಮ್ಯಾಲಿಂದ 80 ರೂಪಾಯಿ ಬಿಟ್ಟು 500 ರೂಪಾಯಿ ಕೊಡು, ಬರ್ತಾರೆ. ಅಯ್ಯ, 300 ರೂಪಾಯಿ ಮೇಲೆ 5 ರೂಪಾಯಿ ಕೊಡೋದಿಲ್ಲ ನಾನು. 300 ರೂಪಾಯಿಗೆ ಬರೋದಾದ್ರೆ ಬಾ, ಇಲ್ಲ ಅಂದ್ರೆ ಬಿಡು. ಬೇಡ ಅಂದ್ರೆ ಸಿದ್ದರಾಮಯ್ಯನ ಫ್ರೀ ಬಸ್ ಐತಿ ಬಿಡು, ಒಕ್ಕನಂತ. ಅಯ್ಯೋ ಮಾತಿತ್ರಿ ಹೆಂಗಸ್ರು, ಫ್ರೀ ಬಸ್ ಹೋಗ್ಲಿ. 400 ರೂಪಾಯಿ ಕರ ಬಾರಜ್ಜಿ. 300 ಲಾಸ್ಟ್. ಅಮ್ಮ, ಆ ಅಜ್ಜಿ ಹೇಳಕತ್ತಲ್ಲ, ಮಾರತಳ್ಳಿ ಶಾಂತಿ ನಿಕೇತನ ಅಪಾರ್ಟ್ಮೆಂಟ್ ನಮ್ದ ಅಮ್ಮ. ಅದು ನಮ್ದು ಅದ ಅಪಾರ್ಟ್ಮೆಂಟ, ನಮ್ದು ಅದ ಏರಿಯಾನ. ಅಯ್ಯ, ಈಟತ್ತು ಬಾಯಿಗೆ ಕಡು ಬೈಕೇಂದಿದ್ದಿ ಹೇಳಾಕ. ಮತ್ ಬರ್ರಿ ನಮ್ ಜೊತೆಗೆ ಕರ್ಕೊಂಡ್ ಹೋಗೋಣ ಅಜ್ಜಿನ. 300 ಅಂದ್ರ ಬಾಳ ಕಡಿಮೆ ಕತಮ್ಮ. ನಮಗೆ 350 ಕೊಡು ಹೋಗ್ಲಿ. 300 ಲಾಸ್ಟ್. ಇನ್ನು ತೀರ ತಲೆ ಹಿಡಿಸ್ತೀಯ ಅಂದ್ರೆ ನಾನು 250ಕ್ಕೆ ಬರ್ಬೇಕಾಕತ್ ನೋಡು. ಮೊದ್ಲ ನಿಮಗೆ ಆಟೋದರಿಗೆ ಗಿರಾಕಿಲ್ಲ, ಈ ಫ್ರೀ ಬಸ್ ಮಾಡಿರೋದಕ್ಕೆ ತೀರ ತಲೆ ಹಿಡಿಸಿದ್ರು ನೋಡ, ಸುಮ್ಮನಿರೋದಿಲ್ಲ. 250ಕ್ಕೆ ಬರ್ತಾನೆ, ಇನ್ನೊಂದು 5 ನಿಮಿಷ ಆದ್ರೆ 300ಕ್ಕೆ ಬರ್ತೀಯ ಬರೋದಿಲ್ಲ ಹೇಳು. ಏ ಆಟೋ, ಯಪ್ಪ ನೀ ಬ್ಯಾಡಪ್ಪ, ನೀನು ಏನು ಅನ್ಕೋಬೇಡ. ನಾವು ಈ ಮುದುಕಿ ಕರ್ಕೊಂಡು ಹೋಕ್ಕವಂತ ನಮ್ಮ ಜೊತೆಗೆ. ನೀವು ಹೋಗಪ್ಪ, ಮೊದ್ಲೇ ಕಿವಿ ಕೇಳೋದಿಲ್ಲ, ಯಾಕೆ ಬೇಕು? ನಾವು ಕರ್ಕೊಂಡು ಹೋಕ್ಕವಂತ ನೀ ಹೋಗಪ್ಪ, ಮತ್ತೇನು ಅನ್ಕೋಬೇಡ ಯಪ್ಪ. ಏನೇ ಅನ್ಕೋಬೇಡ, ನೀನು ಹೋಗು. ಥೂ, ಏನ್ ಜನನ ಏನಾದ್ಲ ತಲೆ ಹಿಡಿಸ್ತಾರತ್ಲ. ಸುಮ್ಮನೆ ಕರೆದು ನನ್ನ ಟೈಮ್ ವೇಸ್ಟ್ ಮಾಡಿದ್ರು. ಬೇರೆ ಯಾವ್ದಾರ ಗಿರಾಕಿ ಸಿಗೋದೇನ ಅಲ್ಲಿ ನಿಂತಿದ್ರ. ಅಯ್ಯ, ಇದಕ್ಕೇನು ಆತ ಸುಮ್ಮನೆ ಹೋಗೇ ಬಿಡ್ತಲ್ಲ ಇದು. ಹಾನು ಅನ್ಲಿಲ್ಲ, ಹೋನು ಅನ್ಲಿಲ್ಲ. ಬೇಯಮ್ಮ, ನಾವು ನೀ ಹೋಗ ಏರಿಯಾಕ ಹೊಂಟವಿ. ನಮ್ದು ಮನಿ ಬರೋದು ಅದು ಎಂತದ ಅಪಾರ್ಟ್ಮೆಂಟ್ ಅಂದೆಲ್ಲ ನೀನು, ಅಲ್ಲೇ ಐತೆ ನಮ್ದು ಮನಿನು. ನಿನ್ನೂ ನಮ್ಮ ಜೊತೆಗೆ ಕರ್ಕೊಂಡು ಹೋಕ್ಕವಂತ, ಬಾ ಹೋಗನ. ಅಯ್ಯ ಹುಡುಗಿ, ಈಗ ಹೇಳಕತ್ತೀಯಲ್ಲ, ಮುಂಚೆನೇ ಹೇಳ್ಬೇಕಲ್ಲ. ಆ ಆಟೋದನ್ನ ನೋಡು ಹೋಗೇ ಬಿಟ್ಟ. ನಾನು ಒಬ್ಬಕ್ಕೆ ಮಾತಾಡ್ಕತ್ತಾನ, ಅವನ ಹತ್ರ ನೀವು ಬರ್ಬೇಕಲ್ಲೇನೆ. ಬಂದಿದ್ರ ಅವ್ನಿಗೆ ಏನಾರ ಮಾಡೋದು, 300 ರೂಪಾಯಿ ಕೊಪ್ಸಿ ಎಲ್ಲರೂ ಅದ ಆಟೋದಾಗ ಹೋಗಕ್ಕೆ ಬರೋದ. ಯಮ್ಮ ಬ್ಯಾಡ, ನನ್ನ ಮಗಳವು ಬ್ಯಾಗು ಭಾಳ ಅದಾವು. ಊರಿಂದ ಭಾಳ ಲಗೇಜ್ ಮಾಡ್ಕೊಂಬಂದಾಳಕಿ. ಅದಕ್ಕೆ ಆಕಿ ಕಾರ್ ಬುಕ್ ಮಾಡ್ತಾಳಂತ. ಅದು ಎಂತದ ಕಾರ್, ಅದು ಬರ್ತದಂತ. ಕಾರ್ನಾಗ ಹೋಗೋಣಂತ, ಒಂದು 2 ನಿಮಿಷ ತಡಿ. ಹೌದಾ, ಕಾರ್ ಬುಕ್ ಮಾಡ್ತಾಳಂತ? ಬಾರವಾಂಗಾರ ನಾನು ಇವತ್ತಿನವರೆಗೂ ಕಾರ ಹತ್ತಿಲ್ಲ ಯವ್ವ. ನನ್ನ ಹಳೆಯಂದ ಐತಿ ಕಾರ್, ಆದ್ರೆ ಅವನೊಂದನ್ನು ಎಲ್ಲೂ ಹೊರಗೆ ಕರ್ಕೊಂಡು ಹೋಗೋದಿಲ್ಲ. ಚಲೋ ಆತ್ ಬಾ, ಇವತ್ತು ಕಾರ್ನಾಗ ಹೋಗ್ತಾನೆ ನಾನು ಮನೆಗೆ. ಹೂನ ಬೇ, ಬುಕ್ ಮಾಡ್ಯಾಳ ಕಾರು. ಬರಾಕ ಒಂದು 5 ನಿಮಿಷ ಐತಂತ. ನಿಲ್ಲು, ಬರ್ತೈತಿ ಕಾರ್. ಹ್ಞೂ ಬರ್ಲಿ ಬಿಡು. ಎಡಕ್ಕೆ ಯಾಕಾರ ಬರಲಿ, 5 ಯಾಕೆ 10 ನಿಮಿಷಕ್ಕೆ ಬರಲಿ. ಆಯ್ತಾ, ನೀನು ನಿಂತ್ಕೊಂಡು ಏನೈತೆ ನಂದು ಮಾಡೋದ್ರ ಕೆಲ್ಸ ಮನೆಗೆ ಹೋದ್ಮೇಲೆ.